ಕಲರ್ ಚಾಲೆಂಜ್ ಎಲ್ಲ ಮಾಡಿದ್ವಿ, ಆ ವ್ಲಾಗ್ ನೀವು ನೋಡಿರ್ಬೋದು. ಈಗ ನಾವು ಕಲರ್ ಚಾಲೆಂಜಲ್ಲಿ ಪ್ರಾಪ್ತಿ ತಂದ ಮ್ಯಾಗಿ ಮತ್ತು ನಾನು ತಂದ ಮ್ಯಾಗಿಯನ್ನು ಮಾಡ್ತಾಯಿದ್ದೇವೆ. ನನಗೆ ದಿ ಒಂದು ರೆಸಿಪಿ ಹೇಳಿದ್ಲು, ಮ್ಯಾಗಿಗೆ ಮೊಟ್ಟೆ ಹಾಕ್ಬೇಕಂತೆ, ಚಂದ ಆಗ್ತದೆ ನೋಡು ಹೇಗೆ ಆಗ್ತದೆ. ಮೊಟ್ಟೆ ಸಿಗುವಾಗ ಒಂಥರ ಇರಿಟೇಟ್ ಫೀಲ್ ಆಗ್ತವೆ ನನಗೆ ಸ್ಪೆಷಲಿ ಚಂದ ಆಗ್ತದೆ, ನನಗೆ ಚಂದ ಆಗ್ತದೆ. ಮನೆಯಲ್ಲಿ ಇವತ್ತು ಸಂಡಿಗೆ ಹಾಕೋ ಪ್ರೋಗ್ರಾಮ್ ನಡೀತಾ ಉಂಟು, ಸಬ್ಬಕ್ಕಿ ಸಂಡಿಗೆ. ಸೊ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೊದಲಿಗೆ ಸಂಡಿಗೆ ಅಂತ ಮೊದಲಿಗೆ ಸಬ್ಬಕ್ಕಿ, ಸೊ ಫುಲ್ ಹಾಕ್ಬೇಕಾ? ಸಬ್ಬಕ್ಕಿ ಇದರಲ್ಲಿ ಒಂದೇ ಬೌಲ್ ಇರುವುದು, ಒಂದು ಬೌಲಿಗೆ 2 ಬೌಲ್ ನೀರು ಗೈಸ್. 2 ಬೊಗಣಿ ನಾವು ಬಿಸಿ ನೀರೇ ಹಾಕ್ತಿದ್ದೇವೆ. ಬೊಗ್ಗುಣಿಯಲ್ಲಿ 2 ಬೌಲ್ ಸಾಕಾ? ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಸಂಡಿಗೆ ಗಾನ್ ರಾಂಗ್ ಗೈಸ್. ಎಂತ ಆಯಿತು ಅಂದರೆ ನಾವು ಬಿಸಿ ನೀರಿಗೆನೇ ಸಬ್ಬಕ್ಕಿಯ ಹುಡಿಯನ್ನು ಹಾಕಿದ್ವಿ, ಸೊ ದ್ಯಾಟ್ ಅದು ಕೆಟ್ಟಿತ್ತು. ತೋರಿಸ್ತೇನೆ ನಿಮಗೆ ನೋಡಿ, ಈ ಥರ ಆಗಿದೆ. ಸೊ ಅಲ್ಲಿ ನೋಡಿ, ಅದು ಸ್ವಲ್ಪ ಸ್ವಲ್ಪ ಅಕ್ಕಿ ಅಂದರೆ ಸಬ್ಬಕ್ಕಿ ಬೆಂದಿದೆ ಇದರಲ್ಲಿ ನೀರಲ್ಲಿ, ಅದು ಬಿಸಿ ನೀರು ಹಾಕಿದ್ವಲ್ಲ, ಹಾಗೆ ಹೀಗಾಯಿತು ಕಾಣಿಸ್ತದೆ. ಸೊ ಇನ್ನೊಂದು ಸೆಕೆಂಡ್ ರೌಂಡಿಗೆ ಅಲ್ಲಿ ಟ್ರಯಲಲ್ಲಿ ಉಂಟು, ಸೊ ಅದನ್ನು ಟ್ರೈ ಮಾಡಿ ಹೇಳ್ತೇವೆ. ಎಲ್ಲ ಮಾಡ್ಲಿಕ್ಕೆ ಹೋದರೆ ಹೀಗೆ ಆಗೋದು. ಹೌದು ಗೈಸ್. ಓ ಇಲ್ಲಿ ಸಾಯ್ತದೆ ಬಿಸಿಯಲ್ಲಿ, ಮತ್ತೆ ಸೋಲಾರಲ್ಲಿ ಕೂತ್ರೆ ಸಾಯದೆ ಎಂತ ಆಗ್ತದೆ. ಮತ್ತೆ ಸಂಡಿಗೆ ಹಾಕ್ಲಿಕ್ಕೆ ಗೊತ್ತಿದ್ದವ್ರು ನೋಡಿ ನೆಗಡಬೇಡಿ ದಯ ಮಾಡಿ, ಯಾಕಂದ್ರೆ ನಮಗೆ ಗೊತ್ತಿಲ್ಲ ಹೇಗೆ ಹಾಕೋದು ಅಂತ. ನಾವು ಒಂದು ಅಂದಾಜಿಗೆ ಹಾಕಿದ್ವಿ ಗೈಸ್. ಆಯಿತು, ನಮ್ಮದು ಸೆಕೆಂಡ್ ರೌಂಡ್ ಚೆಂದ ಆಯಿತು ನೋಡಿ. ಹುಡಿಯನ್ನು ಫಸ್ಟಿಗೆ ತಣ್ಣೀರಲ್ಲಿ ಕಲ್ಲಡಿಸಿ ಆಮೇಲೆ ಹಾಕಿತ್ತು. ನಾವಿವಾಗ ಎಲ್ಲಿಗೆ ಹೋಗ್ತಿದ್ದೇವೆ ಅಂದರೆ, ಅವನೇ ಪಂಪ್ ತಂದಿದ್ರಲ್ಲಪ್ಪ, ಅದನ್ನು ಸೆಗಣಿ ಉಂಡಿಗೆ ಹಾಕಿದ್ದಾರಂತೆ. ಸೊ ನೋಡಲಿಕ್ಕೆ ಹೋಗೋದು ನಾನು. ನಮ್ಮ ಅಕ್ಕ ಒಬ್ಬಳು ಮಲಗಿದ್ದಾಳೆ, ಮಧ್ಯಾಹ್ನ ಆಗಿದೆ, ಈಗ ಒಂದು 3 ಗಂಟೆ ಆಯಿತು. ಸೊ ಅವಳು ಮಲಗಿದ್ದಾಳೆ, ನಾನು ಎಚ್ಚರಿದ್ದೇನೆ. ಯಾಕೆ ಎಚ್ಚರಿರುವುದಂದರೆ, ನಂಗೆ ಗೊತ್ತುಂಟು ಈಗ ನಾನು ಕಾಲೇಜ್ ಸ್ಟಾರ್ಟ್ ಆದಮೇಲೆ ಈ ಥರ ಅಲ್ಲಿ ಶಾಲೆಯಲ್ಲಿ ನಿದ್ದೆ ಬರ್ತದೆ ಅಂತ, ಅದಕ್ಕೆ ಬೇಕಾಗಿ ನಾನು ಮಲಗುವುದಿಲ್ಲ ಈಗ ಮಧ್ಯಾಹ್ನ. ಫಸ್ಟಿಗೆ ಮಧ್ಯಾಹ್ನ ಎಲ್ಲ ಮಲಗಿ ಸಂಜೆ 7 ಗಂಟೆಗೆ, ಕತ್ತಲಿಗೆ 7 ಗಂಟೆಗೆ ಹೇಳ್ತಿದ್ದೆ. ಇದು ನಮ್ಮ ಮನೆಯದು ಅಂಬಿಗೊಂಡಿ. ನೋಡುವ ಹೇಗೆ ಹಾಕಿದ್ದಾರೆ ಪಂಪ್ ಅಂತ. ಮೊನ್ನೆ ಅಯ್ಯೋ ಇದೆಲ್ಲ ಫುಲ್ ಚೋರ್ ಇರೋದು ನೋಡಿ ಅಂತೆ. ಈಗ ಉಂಟು ಇಲ್ಲಿ ಪಂಪ್ ಹಾಕಿದ್ದಾರೆ, ಅಲ್ಲಿ ಉಂಟು ಪಂಪ್. ಅದು ಹೇಗೆ ಎಂಥ ಪಂಪ್, ಯಾಕೆ ಹೇಗೆ ವರ್ಕ್ ಮಾಡ್ತದೆ ಎಂತ ಸಹ ನನಗೆ ಗೊತ್ತಿಲ್ಲ. ಐ ಹ್ಯಾವ್ ನೋ ಐಡಿಯಾ. ಈ ಥರ ಉಂಟು ನಮ್ಮ ಮನೆಯ ಅಂಬಿಗುಂಡಿ. ಅದರ ಬಗ್ಗೆ ನನಗೆ ಎಂಥ ಸಹ ಐಡಿಯಾ ಇಲ್ಲ. ಎಂಥ ವಿಷಯ ಅಂದರೆ, ನಿನ್ನೆ ಬ್ಯಾಡ್ಮಿಂಟನ್ ಆಡಿ ಫುಲ್ ಕೈಯೆಲ್ಲ ನೋವು. ನನಗೆ ಈಗ ರಿಯಲೈಸ್ ಆಯ್ತು ಯಾಕೆ ಕೈ ನೋವು ಅಂತ. ತುಂಬ ಟೈಮ್ ಆದಮೇಲೆ ನಿನ್ನೆ ಬ್ಯಾಡ್ಮಿಂಟನ್ ಆಡಿದ್ವಿ, ಹಾಗಾಗಿ ಕೈಯೆಲ್ಲ ನೋವು ಆಗ್ತುಂಟು. ನೋಡಿ ನನ್ನಮ್ಮ ನೋಡಿ ಇಲ್ಲಿ ಕಸರತ್ತು ಮಾಡೋದು, ಬೆನ್ನು ನೋವು ಅಂತ ಹೇಳೋದು, ಮತ್ತು ಇಂಥ ಕೆಲಸ ಮಾಡೋದು. ಗರ್ಲ್ಸ್ ನಾವೀಗ ಪೇಟೆ ಇದ್ವಿ. ಯಾಕೆ ಅಂದರೆ ಕೋಳಿ ತಗೊಳ್ಬೇಕಿತ್ತು, ಒಂದು ಸ್ವಲ್ಪ ಕೋಳಿ ಆಗಬೇಕಿತ್ತು. ಮತ್ತು ನಮಗೆ ನನ್ನ ದೊಡ್ಡಮ್ಮ ಮತ್ತು ಅಣ್ಣ ಬರ್ತಾನೆ ಕಾಣಿಸ್ತದೆ, ಗೊತ್ತಿಲ್ಲ ಅಣ್ಣ. ಸೊ ದೊಡ್ಡಮ್ಮ ಮಾತ್ರ. ಸೊ ದೊಡ್ಡಮ್ಮ ಬರ್ತಾರಂತೆ, ಹಾಗಾಗಿ ನಾವು ಅವ್ರ ಕರ್ಕೊಂಡ್ಬರ್ಲಿಕ್ಕೆ ಅಂತೇಳಿ ಇಲ್ಲಿ ಬುಲ್ವಾರಿಗೆ ಬಂದಿದ್ದೇವೆ ಈಗ ಪೇಟೆಗೆ. ವಿ ಆರ್ ವೇಟಿಂಗ್ ಫಾರ್ ಅವರ್. ದೊಡ್ಡಮ್ಮ ಬಂದರು. ಹಾಯ್ ಗೈಸ್ ಆ್ಯಂಡ್ ಗರ್ಲ್ಸ್, ನಾನು ಗೋಳಿ ಬಜ್ಜಿ ತಂದಿದ್ದೇನೆ. ಸ್ವಲ್ಪ ಚಂಡಿ ಆಗಿದೆ ಮಳೆಗೆ, ತಿನ್ನು ಏನಾಗುದಿಲ್ಲ. ಚಂಡಿ ದೊಡ್ಡಮ್ಮ ತಗೊಂತಾರೆ. ಜಿಲೇಬಿಗೊಂತಾರು ನನ್ನ ಫೇವ್ರೇಟ್. ಚಟ್ನಿ ಅವು ಚಟ್ನಿ ಬರ್ಸಲ್ ಸಂಡೆ ಆಯ್ತು ನತ್ತು ಚಟ್ನಿ ತಿನ್ನಲ್ಲ ಬರ್ತು ನೋಡು. ಸೊ ಗೈಸ್ ಆ್ಯಂಡ್ ಗರ್ಲ್ಸ್, ನಾವು ಈಗ ಬಿರಿಯಾನಿಗೆ ಬೇಕಾಗಿ ಕೋಳಿಯನ್ನು ತೆಗೆದಿಟ್ಕೊಂಡಿದ್ದೇವೆ. ನೋಡಿ ಎಷ್ಟೆಷ್ಟು ದೊಡ್ಡ ಪೀಸ್. ಇದನ್ನು ಕಬಾಬಿಗೆ ಹಾಕಿದರೆ ಬೇಯುವುದಿಲ್ಲ ಅಂತ ನಮಗೆ ಗೊತ್ತುಂಟು. ಈಗ ನಾವು ಈ ಕೋಳಿಯನ್ನು ಬಿರಿಯಾನಿಗೆ ಹಾಕ್ತಿದ್ದೇವೆ. ಸೊ ಈಗ ಮೊಸರು, ಉಪ್ಪು ಮತ್ತು ಅರಶಿನ ಹಾಕಿ ಇದನ್ನು ಮ್ಯಾರಿನೇಟ್ ಮಾಡಿ ಇಡಬೇಕು. ಇದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ ನೋಡಿ ಗೈಸ್.
ಇನ್ನಿಂದ ಮಿಕ್ಸಿಯಲ್ಲಿ ರುಬ್ಬಬೇಕು. ಸ್ಪೈಸಸ್ ರೆಡಿ ಉಂಟು, ಎಲ್ಲ ರೆಡಿ ಉಂಟು. ನಿಮಗೆ ರೆಸಿಪಿ ಬೇಡ ಅಂತ ನಮಗೆ ಗೊತ್ತುಂಟು. ಒಳಗೆಲ್ಲ ತರಬೇಡ ಅದು ಎಂತ ಅದು ತರಲೇ ಇಲ್ಲ. ನೀನು ಇಷ್ಟು ಹತ್ತಿರ ಒಂದು ವಿಡಿಯೋ ಮಾಡಬೇಡ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು. ಹಾಗೆ ಆದ್ರೂ ಓಕೆ. ಹಾಗೆಯೇ ಮಾಡಿದ್ದು. ನೈಸ್, ನಾನು ತಿಂದು ಹೇಳ್ತಾನೆ. ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಅದು ಚಂದ ಉಂಟು. ನಂಗೆ ಬೇಡ, ಹೊಟ್ಟೆಯಲ್ಲಿ ಜಾಗ ಇಲ್ಲ. ಎಸ್, ನಾನ್ ವೆಜ್ ತಿಂದವತ್ತು ಬೊಂಡ ನೀರು ಕುಡಿಬೇಕು. ಪಾರ್ವನಿಗೆ ಕುಂಡೆಗೆ ಕುಲಾಲೆ पिज्जा ಬೇರೆ ಉಂಟು ತೆಂಗು ಕೊಚ್ಚಿ ಆಳಿತೆ ಮಾಡ್ದೆ ಅನಾಚಾರಲ್ಲ ಈ ನಾಯಿ. ಫ್ರೆಂಡ್ಸ್ ಬನ್ನಿ ನೋಡುವ ನಮ್ಮ ಸಂಡಿಗೆ ಯಾವ ನಮೂನಿ ಆಗಿದೆ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮದು ಯಾವತ್ತೂ ಸಹ ಗಾನ್ ರೈಟ್ ಯಾವ ರೆಸಿಪೀಸ್ ಆಗೋದಿಲ್ಲ. ಆಗ್ತದೆ, ಬಟರ್ ಮಸಾಲ ಬಿರಿಯಾನಿ ಅದೆಲ್ಲ ಆಗ್ತದೆ. ನೋಡಿ, ಇದನಿಗೆ ಎಬ್ಬಿಸ್ಬೇಕಂದ್ರೆ ದೊಡ್ಡ ಸಾಹಸ ಆಗಿದೆ. ಬೈರಸನ ಇಟ್ಕೊ ಹೋಗುವ, ಅದು ಹೇಗಿದ್ರು ಬರುದಿಲ್ವೇ, ಹೀಗೆ ಇಟ್ಕೊ ಹೋಗುವ. ಅದೇನೇ ಆದ್ರೂ ಬೀಳುವ ಚಾನ್ಸಸ್ ಇಲ್ಲ. ಇಡಿ ಇದು ಫೋಟೋ ತೆಗಿಯೊಂದು, ಅದು ತಮ್ಮನೇನಿಗೆ ಹಾಕಿದ್ದು. ಒಂದನಾದ್ರೂ ತೆಗಿವಾ ಅಂತ ಹೇಳಿ ತೆಗಿತಿದ್ದೇನೆ. ಯಾ ನೋಡಿ, ಇದ್ರಲ್ಲಿ ನೋಡಿ ಅದೇ ಬಟ್ಟೆದೆಲ್ಲ ಅಮ್ಮ ಇದನ್ನ ಕಾಯಿಸಿ ನೋಡಿ. ಒಳ್ಳೆ ಮಾರ್ಕ್ಸ್ ತೆಗ್ಲು ಅಂತ ಹೇಳಿ ನಾನು ಅವಳಿಗೆ ಕೊಟ್ಟಿದ್ದು ಗಿಫ್ಟ್ ಕೊಟ್ಟಿದ್ದಾನೆ ಗೈಸ್. ನೋಡಿ, ಅಯ್ಯೋ ದೆತ್ತದ ಆತಿಜಿ ಮಾರೆ. ಅನ್ಬಾಕ್ಸಿಂಗ್ ಮಾಡ್ತಿದ್ದಾಳೆ ಹುಡುಗಿ. ಇವರೇ ಅನ್ಬಾಕ್ಸ್ ಮಾಡಿದ್ದಾರೆ. ಅಷ್ಟು ಬೇಗ ಹರಿದು ಬಿಸಾಕಿ ಎಲ್ಲ ಆಯ್ತು ಅವಳಿಗೆ. ಎಷ್ಟು ದಿವಸ ಮಾರೆ ಸವಾನದಲ್ಲಿ ಒಂದು ಆರ್ಡರ್ ಮಾಡ್ರೆ ಬರಲಿಕ್ಕೆ. ನೈಸ್ ಅಚ್ಚಾ ಹೇ. ಸ್ವಲ್ಪ ನಂಗು ಮಾಡಿ ಸರಿ ಮಾಡ್ತೇನೆ ನಾನು. ಈ ಪೇಂಟ್ ಕಾಣ್ತಾ ಉಂಟ ನಿಮಗೆ? ಇದು ಪ್ರಾಪ್ತಿ ನನಗೆ 10th ಅಲ್ಲಿ ಇರಬೇಕಾದ್ರೆ ಗಿಫ್ಟ್ ಮಾಡಿದ ಗಿಫ್ಟ್ ಬರ್ಡೇಗೆ. ಎಂತಂದ್ರೆ ಅವಳಿಗೆ ಪೇಂಟಿಂಗ್ ಎಲ್ಲ ಇಷ್ಟ, ನನಗೆ ಶೇಡಿಂಗ್ ಇಷ್ಟ ಇತ್ತು 2 ವರ್ಷ ಹಿಂದೆ. ಈಗ ಮಾಡದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಜಾಸ್ತಿ ಇಷ್ಟ ನನಗೆ. ಪೇಂಟ್ ಎಲ್ಲ ಕಲರ್ಫುಲ್ ಆಗಿರೋದು ಅಷ್ಟೊಂದು ಇಷ್ಟ ಇಲ್ಲ. ಅವಳು ಪೆನ್ಸಿಲ್ ಶೇಡಿಂಗ್ ಮಾಡ್ತಾಳೆ, ನಾನು ಕೂಡ ಪೆನ್ಸಿಲ್ ಶೇಡಿಂಗ್ ಮಾಡ್ತಾನೆ. ಬಟ್ ಅವಳಿಗೆ ಆದ್ರಿಗೆ ಎಲ್ಲ ಬಿಟ್ಟು ಅಷ್ಟೇ ವಿಷಯ ಅಷ್ಟೇ ಇಂಟ್ರೆಸ್ಟ್ ಉಂಟು. ಅದ್ರಿಗೆ ಎಲ್ಲ ಬಿಟ್ಟು ಆಲ್ಮೋಸ್ಟ್ 2-3 ವರ್ಷ ಆಗ್ತಾ ಬಂತು ಫ್ರೆಂಡ್ಸ್. 11th 12th ಅಲ್ಲಿ ಓದೋದು ಒಂದೇ ಆಯಿತು. ಈಗ ಹಾಸ್ಟೆಲಿಗೆ ಹೋದ್ಮೇಲೆ ಇದಕ್ಕೆಲ್ಲ ಪುರ್ಸೋತೆ ಇಲ್ಲ. ಹಾಗೆ ಆಗಿದೆ ಕತೆ. ಅದಕ್ಕೆ ಈಗಾದರೂ ಒಂದು ಡ್ರಾಯಿಂಗ್ ಮಾಡುವ ಅಂತ. ನನ್ನ ಫ್ರೆಂಡ್ ಒಬ್ಳಿದ್ದಾಳೆ ಕ್ಲಾಸ್ಮೇಟ್ ಇಶಾನಿ ಅಂತ, ಅವಳು ದಿನಕ್ಕೊಂದು ಡ್ರಾಯಿಂಗ್ ಮಾಡಿ ಪೋಸ್ಟ್ ಆಗ್ತಿದ್ದಾಳೆ. ಅದಕ್ಕೆ ನನಗೆ ಸಾಹಸ ಆಯಿತು ಒಂದು ಪೇಂಟ್ ಮಾಡಿ. ಸತ್ಯ ಯಾರಾದ್ರು ಪೋಸ್ಟ್ ಮಾಡ್ತಿರುವಾಗ ನಮಗೆ ಸಹ ಮಾಡಬೇಕು ಅಂತ ಅನ್ನಿಸ್ತು. ಅದಕ್ಕೆ ಮಾಡಲಿಕ್ಕೆ ಮತ್ತೆ ನೋಡಿ ಎಂತ ಆಗ್ತದೆ ಅಂತ. ಇನ್ನೇನೆ ನನಗೆ ಸಹ ಮಾಡಬೇಕು. ಬಟ್ ನನಗೆ ತುಂಬ ಉದಾಸೀನ ಆಗ್ತಾ ಉಂಟು ಇವಾಗ. ಬಟ್ ನಾನು ಮಾಡಬೇಕು, ನಂದೊಂದು ಡ್ರಾಯಿಂಗ್ ಉಂಟು. ಎಂತ ಅಂತ ಹೇಳೋದಿಲ್ಲ, ಮಾಡಿ ಆದಮೇಲೆ ತೋರಿಸ್ತೇನೆ. ನಂದು ನೋಡಿ ಗೈಸ್, ಗಣೇಶ. ಗೈಸ್ ನಾವು ಮಾವಿನಕಾಯಿ ತಿಂತಾ ಇದ್ದಾವೆ. ಇನ್ಸ್ಟೆಂಟ್ ಅಂತ ಬಂದಿದೆಲ್ಲ ಇದು ಇನ್ಸ್ಟಾಗ್ರಾಮಲ್ಲಿ ಕೊಟ್ಟ ಅಪ್ಡೇಟ್, ಅದು ಇರಿಟೇಟ್ ಆಗ್ತಾ ಉಂಟು. ಫಿಲ್ಟರ್ ಇಲ್ವೇ ಇದಕ್ಕೆ? ಚಂದ ಉಂಟು ಗೈಸ್. ಇದು ಸ್ವಲ್ಪ ಕಟ್ ಮಾಡಿ ಕೊಡಿದು. ಒಂದು ಫ್ರೆಂಡ್ಸ್, ನಾವೀಗ ನಮ್ಮ ಇದು ಸಂಕ್ರಾಂತಿ ಅಲ್ಲ, ಹಾಗೆ ತರವಾಡು ಮನೆಯಲ್ಲಿ ಅಗೇಲುಂಟು. ಅಯ್ಯೋ ನಾವೊಂದು ಕಾಣುತ್ತಾ ಇಲ್ಲ. ಎಂತ ಅಂದರೆ ಸಂಕ್ರಾಂತಿ ಅಲ್ಲ, ಹಾಗೆ ತರವಾಡು ಮನೆಯಲ್ಲಿ ಅಗೇಲುಂಟು. ಹಾಗೆ ಹೋಗ್ತಿದ್ದೇವೆ. ಎಲ್ಲರಿಗಿಲ್ಲ, ಕೆಲವ್ರದ್ದು ಮಾತ್ರ. ಅಗೇಲಿದ್ದವ್ರು ಮಾತ್ರ ಹೋಗ್ಲಿಕ್ಕೆ. ಸೊ ನಾವೀಗ ಹೋಗ್ತಿದ್ದೇವೆ, ನಮ್ಮದು ಉಂಟು ಅದಕ್ಕೆ. ಇದೆ ನೋಡಿ ನಮ್ಮ ತಾರವಾಡ ಮನೆ. ಹೋಗಬಾರ್ದು. ಹುಚ್ಚರಾಗಿ ಫ್ರೆಂಡ್ಸ್, ನಾವೀಗ ನಮ್ಮ ಅಜ್ಜಿ ಮನೆಗೆ ಹೊರಟಿದ್ದಾವೆ. ನಾನು ಅವರಲ್ಲಿ ತಂಬಿದುಂಟು, ಹಾಗೆ ನನ್ನ ಅಜ್ಜಿ ಅವರ ಮನೆಗೆ ಹೋಗ್ತಾರಂತೆ.
ಅವರನ್ನು ಬಿಟ್ಟು ಬರಲಿಕ್ಕೆ ಅಂತ ಹೇಳಿ ಹೋಗುದು ಅಜ್ಜಿ ಮನೆಗೆ. ಬ್ಲಾಗ್ ನಮ್ಮ ಅವ್ವ ಹೋಗ್ತಿದ್ದಾರೆ ಗೈಸ್ ಮನೆಗೆ. ಮೆಲ್ಲ ಮೆಲ್ಲ ಮೆಲ್ಲ. ಆಯ್ತಾ ಕಂಚೋಳ. ನಮ್ಮ ಅಜ್ಜಿ ಮನೆ ಏನಾಯ್ತು ಅಂತ ತೋರಿಸಿದ್ದೇನೆ. ಜೆಸ್ಸಿ ಹೌದು, ನಮ್ಮ ಮನೆಯಲ್ಲಿ ಜೋರು ಗುಡುಗು ಮಳೆ ಎಲ್ಲ ಬಂದು ಹೋಯ್ತು. ಸೊ ಈಗ ಎಂತ ವಿಷಯ ಆಗಿದೆ ಅಂತ ಪ್ರಾಪ್ತಿ ಹೇಳ್ತಾಳೆ. ಪ್ರಾಪ್ತಿ ಅಂತ ಹೇಳುದು, ನಾನು ಮೊನ್ನೆ ಹೇಳಿದೆ ಅಪ್ಪನ ಹತ್ರ, ಅದಕ್ಕೆ ಗೂಟ ಇಡಿ ಅಂತ ರಾಂಬೋಟದ ಮರಕ್ಕೆ ಒಂದು ಗೆಲ್ಲು ಫುಲ್ ಮಗರಿದೆ ಗೈಸ್. ಅದ್ರಲ್ಲೇ ಇದ್ದದ್ದು ಎಲ್ಲ ಸಹ ರಾಂಬೋಟ. ಈ ಕಡೆದ್ರಲ್ಲಿ ಸ್ವಲ್ಪ ಸ್ವಲ್ಪವೇ ಇರುದು, ಅದು ಬಾಡ್ತದೆ ಮರ, ಹಾಗೆ ಹೀಗೆ ಸಿಗ್ದು ಬಂದಿದೆ. ಅಂದೆ ಮಾರೆ ಅವು ಓಡೆ ನಾನು ಸಯ್ಯೋ ತೋಪಬೆ ಈ ಮುಲ್ಪರದ ದಾಲ ಬಾ ಹೂವಲ್ಲಿ ನೋಡುಕ ಅಂದು ಮಾರೆ ಏತು ಮಲ್ಲ ಗೆಲ್ಲು. ಇಲ್ಲಿ ಎಲ್ಲ ಸ್ವಲ್ಪ ಸ್ವಲ್ಪ ಉಂಟು. ಅದು ಫುಲ್ ಮರನೇ ಬೀಳುವ ಥರ ಉಂಟು ಗೈಸ್ ಆ್ಯಂಡ್ ಗರ್ಲ್ಸ್. ನೋಡಿ ನೀವು, ಅದು ಎಷ್ಟು ಚಿಕ್ಕ ಇರೋದು ಆ ಕಡೆದು ಅಂತ. ಹಚ್ಚ ಬೀಳ್ತದೆ ಮೇ ಬಿ. ನೋಡಿ ನಮ್ಮ ಬಬ್ಲಿ ಅಲ್ಲಿಂದ ನೋಡ್ತಿದ್ದಾಳೆ. ಬಬ್ಲಿ ಹಾಯ್, ಅವಳಿಗೆ ಹೇಗೆ ಬರುವುದು ಅಂತ ನೋಡ್ತಿದ್ದಾಳೆ. ಆ್ಯಕ್ಚುಲಿ ನಮಗೆ ಇದು ರಾಂಬೋಟ ತಿನ್ನುವ ಯೋಗ ಇಲ್ಲ ಅಂತ ಅಂದ್ಕೊಳ್ಬೇಕಷ್ಟೇ ಗೈಸ್. ಎಷ್ಟು ಬಿದ್ದಿದೆ ಗೊತ್ತುಂಟು ಇಲ್ಲಿ. ಬಾ 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 ಬಬ್ಲಿ ಬಂದ್ಬಿಟ್ಲು. ಬಬ್ಲಿ ಹೋಲಲ್ಲ ಬಬ್ಲಿ ಉಂತಿ ಅವು ಅರ್ಧಾಡಿ ಉಂಡು ಅವು ಬರಾಡು ಬಲ ಬಲ ಬಬ್ಲಿ ನಾ ಏನು ಪೋಪೆ ಬೇಗ ಬತ್ತಿ ಜಂಡ. ಓ ಬಾಬೇ ಒಯ್ಯೋ ಉದುರು ಬಾ ಅಲ್ಲೇ ಏ ಬಲ ಬಲ ಪೋಯ್. ಹಾಯ್ ಫ್ರೆಂಡ್ಸ್, ಇವತ್ತು ನಮ್ಮ ಮನೆಗೆ ಮಾನೆ ಬಂದಿದ್ದಾರೆ. ಇವರು ಒಂದು ಮೆಹಂದಿ ಆರ್ಟಿಸ್ಟ್, ನನ್ನ ಫ್ರೆಂಡ್. ಸ್ಕೂಲ್ ಡೇಸಲ್ಲಿ ಇರಬೇಕಾದ್ರೆ ಸ್ಕೂಲ್ ಡೇಗೆಲ್ಲ ನನಗೆ ಕೈಗೆ ಮೆಹಂದಿ ಹಾಕ್ತಿದ್ಲು. ತುಂಬ ಚೆಂದ ಮೆಹಂದಿ ಹಾಕ್ತಾಳೆ, ಬ್ರೈಡಲ್ ಮೆಹಂದಿ ಸಾಕ್ತಾಳೆ. ಮಾತಾ ಟೈಪ್ದು ಮೆಹಂದಿ ಮಾಡ್ಬೋದಾ, ಎಲ್ಲ ಟೈಪ್ನ ಮೆಹಂದಿ ಕೂಡ ಹಾಕ್ತಾಳೆ. ಹಾಗೆ ಇವತ್ತು ನನಗೆ ಹಾಕಲಿಕ್ಕೆ ಬಂದಿದ್ದಾಳೆ. ನಿಮಗೆ ಬೇಕಿದ್ದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಹಾಕ್ತಾನೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮ್ಯಾಂಗ್ಳೂರ್ಗೂ ಪೋಪನಾ? ಮ್ಯಾಂಗ್ಳೂರ್ದು ಮತ್ತೆಲ್ಲ ಬಿ ಸಿ ರೋಡ್ ತನಕ ಬರ್ತಾಳಂತೆ ಫ್ರೆಂಡ್ಸ್. ಬುಕ್ಕೋಡೆಲ್ಲ ಹೋಗ್ಜನಾ ಪುತ್ತೂರು ಸೈಡ್. ನಾನು ಮಾಡಿದ ಟೊಮೆಟೊ ಬಾತ್ ತಿಂದು ಈಗ ಅಡ್ಡೆ ತಿಂತಿದ್ದಾರೆ ಅಮ್ಮಂದು. ಚಂದ ಆಯಿತು ವಯಸ್ಸು ನಮ್ಮಲ್ದಲ್ಲ. ನಮ್ಮ ಅಮ್ಮಂದು ಪೆಪ್ಪರ್ ಮಸಾಲೆ, ಎಗ್ ಪೆಪ್ಪರ್ ಆಗ್ತಾ ಉಂಟು, ನೋಡುವ. ನಾನು ತಿನ್ನಲೇ ಇಲ್ಲ ಇಲ್ಲಿ ತನಕ. ನಮ್ಮ ಅಕ್ಕ ಬ್ಯಾಡ್ಮಿಂಟನ್ ಪ್ಲೇಯರ್ ಗೈಸ್. ಫ್ಯೂಚರಲ್ಲಿ ನಮ್ಮ ಅಕ್ಕ ಬ್ಯಾಡ್ಮಿಂಟನ್ ಪ್ಲೇಯರ್ ಆಗ್ತಾಳಂತೆ. ಆಗುವ ಕೊಟ್ಲ ಪಿಕ್ಕಾಸ್ಲ ಪಾತೊಂದು ಬರೋದಿಲ್ಲ ನೋಡಿ ಗೈಸ್. ರಂಬೋಟ ಇದು ನಿಗಿಲ ಹಬ್ಬ ಕೊಯ್ಯಂದ ಅತ್ತನ ಚೀಪಂಡು ಐಟ್ ಪಾನಿ ಬುಳೆತಿತ್ತು ನಾವು ಆಯ್ಕೊಂಡು. ಮಾನ್ಯ ಅಕ್ಕನನ್ನು ಬಿಡ್ಲಿಕ್ಕೆ ಅಂತ ತೋಟದಲ್ಲಿ ಹೋಗ್ತಾ ಇದ್ದೇವೆ. ಸೊ ಇಲ್ಲಿ ತೋಟದಲ್ಲಿ ಒಂದು ಸಾಧಾರಣ 1 ಕಿಲೋಮೀಟ್ರ್ ಅಷ್ಟು ನಡಿಬೇಕು. ಆಮೇಲೆ ಅವಳಪ್ಪ ಬರ್ತಾರಂತೆ. ಲೆಟ್ಸ್ ಗೋ. ಹೋಗ್ತಾ ಇದ್ದೇವೆ. ಈ ನಡ್ತೊಂದು ಪೋಂದಿಪ್ಪ ತನಗೆ ಬರವೇರ ಅಲ್ಲಿ ಪಡೆದೆ. ಇಲ್ಲಿ ಉಂಟಲ್ಲ, ನಾವು ಚಿಕ್ಕದಿರಬೇಕಾದ್ರೆ ನಮ್ಮ ಗ್ಯಾಂಗನ್ನು ಹಿಡ್ಕೊಂಡು ಇಲ್ಲಿ ತನಕ ಬರ್ತಾಯಿದ್ವಿ ಮಾವಿನಕಾಯಿ ಕೊಯ್ಲಿಕ್ಕೆ ಅಂತ. ಈ ಮರಕ್ಕೆ ಮನನ ಅದ್ವಿತ್, ಸಾನಿಕಾ, ನಾನು, ಅವಳೊಬ್ಳಿಲ್ಲ ಬಿಡು. ಒಳಗೆ ಸ್ವಲ್ಪ ದೊಡ್ಡ ಇದ್ಲಲ್ಲ, ಅವಳು ಸ್ಟಡೀಸ್ ಕಡೆ ಇದ್ಲು.
ಈಗ ನಾವು ಹೋಗ್ತೇವೆ ಗೈಸ್ ಮನೆಗೆ. ವಿಶ್ರುತ್ತು ಹ್ಞೂ ಬರುದು, ಸೊಳ್ಳೆ ಹಚ್ಚಿಸ್ಕೊಳ್ಳೋದು, ನಮ್ಮ ಬೈಯೋದು. ಇದೇ ನೋಡ್ತೀರಾ ನೋಡಿ, ಅಲ್ಲಿ ಜರ್ದದು ಮೇಲೆದ್ದು ನಮ್ಮ ತೋಟ ಎಲ್ಲ ಜರ್ದು ಬಿದ್ದಿದೆ ನೋಡಿ, ಕಾಣ್ತಾ ಉಂಟಾ? ಅಲ್ಲಿ ಹೋಗುದಿಲ್ಲ ನಾವು, ಯಾಕಂದರೆ ಸೆಕೆಯಲ್ಲಿ ಮೊದಲೇ ಸಾಯ್ತಾ ಉಂಟು ನೋಡಿ. ಮನೆಗೆ ಹೋಗ್ತೀವಿ. ಫುಲ್ ಜರ್ದಿದೆ, ದೊಡ್ಡ ಬರೆ. ಈಗ ಹೋಗೋದು ಮನೆಗೆ, ಬೆವರಿ ಸಾಕ್ತಿದೆ.